ಎಲ್ರಿಗೂ ನಮಸ್ಕಾರ. ನಾನು ವಿನಯ್ ಕುಮಾರ್. ವೆಲ್ಕಮ್ ಬ್ಯಾಕ್ ಟು ದಿ ನ್ಯೂ ವಿಡಿಯೋ. ಸೊ ಇವತ್ತಿನ ವಿಡಿಯೋ ಏನ್ರ ಮೇಲೆ ಇರುತ್ತೆ ಅದ್ರ ಬಗ್ಗೆ ಮಾತಾಡೋಣ. ಅದಕ್ಕೂ ಮುಂಚೆ ಯಾರ್ಯಾರು ಮೊಬೈಲ್ ಪ್ಲಾನೆಟ್ ಬ್ಯಾಂಗ್ಳೂರ್ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿಲ್ಲ, ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ ಹಾಗೆ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ಸೊ ದಟ್ ನಾನು ಯಾವುದೇ ಒಂದು ಹೊಸ ವಿಡಿಯೋನ ಅಪ್ಲೋಡ್ ಮಾಡಿದ ಕೂಡಲೇ ನಿಮ್ಗೆ ನೋಟಿಫೈ ಆಗುತ್ತೆ, ಯಾವ ವಿಡಿಯೋನ ನೀವು ಮಿಸ್ ಮಾಡ್ಕೊಳಕ್ ಹೋಗಲ್ಲ. ಸೊ ನನ್ ಮುಂದೆ ಇವತ್ತು ಒಂದಿಷ್ಟು ಐಫೋನ್ ಬಾಕ್ಸಸ್ ಗಳಿದೆ. ಸೊ 10, 11, 12, 13 ಎಲ್ಲಾ ಬಾಕ್ಸ್ ಪೀಸಸ್ ಗಳಿಟ್ಟಿದ್ದೀನಿ. ಬರೀ ಬಾಕ್ಸ್ ಇಲ್ಲ, ಇದರೊಳಗಡೆ ಫೋನ್ಗಳು ಇದೆ. ಸೊ ಏನ್ ಇವತ್ತು ವಿಡಿಯೋ, ಏನಕ್ಕೆ ಇಷ್ಟೊಂದು ಬಾಕ್ಸ್ ಗಳನ್ನ ಇಟ್ಕೊಂಡಿದೀನಿ ಅಂತ ನೀವು ಯೋಚನೆ ಮಾಡ್ತಾ ಇರ್ಬೋದು. ಸೊ ಎಲ್ಲಾ ಬಾಕ್ಸ್ ಗಳನ್ನ ನೋಡಿದ್ರು ಮುಂದ್ಗಡೆ ಒಂದೇ ಕಲರ್ ಇದೆ. ಆ ಕಲರ್ ಬಂದು ರೆಡ್ ಕಲರ್. ಸೊ ಇವತ್ತಿನ ವಿಷಯ ಇದ್ರ ಮೇಲೆ ಆಗಿದೆ. ಸೊ ಅದಕ್ಕೂ ಮುಂಚೆ ನಾನು ಒಂದಿಷ್ಟು ಫೋನ್ಗಳನ್ನ ತೋರಿಸ್ತೀನಿ. ಅಂದ್ರೆ ನನ್ನ ಹತ್ರ ಇರೋ 10, 11, 12, 13 ಫೋನ್ಗಳನ್ನ ತೋರಿಸ್ತೀನಿ. ಆಮೇಲೆ ವಿಷಯ ಏನು ಅಂತ ಎಕ್ಸ್ಪ್ಲೇನ್ ಮಾಡ್ತಾ ಹೋಗ್ತೇನೆ. ಸೊ ಓಕೆ, ಇಡೋಣ. ಇದು 10, 11, 12, ಸೊ ನಂತರ ನಾನು ನಾಳೆ ಹೇಳ್ದಂಗೆ 10, 11, 12, 13. ಸೊ ಇಲ್ಲಿ ಎಲ್ಲಾ ಫೋನು ರೆಡ್ ಕಲರ್ ಫೋನು, ಆದ್ರೆ ಕಲರ್ ಡಿಫ್ರೆನ್ಸ್ ಇದೆ. ಸೊ ನೀವು ನೀಟಾಗಿ ಝೂಮ್ ಮಾಡಿ ನೋಡಿದ್ರೆ ಯಾವ್ದಕ್ ಸೇಮ್ ಕಲರ್ ಇಲ್ಲ, ಎಲ್ಲದನ್ನು ಡಿಫ್ರೆಂಟ್ ಕಲರ್ ಇದೆ. ಅಷ್ಟ್ ಅಲ್ದೇನೆ ಈ ಐಫೋನ್ ನ ಹಿಂದ್ಗಡೆ ನೋಡಿದ್ರೆ ರೆಡ್ ಕಲರ್ ಫೋನ್ ಮಾತ್ರನೇ ಐಫೋನ್ ಪ್ರಾಡಕ್ಟ್ ರೆಡ್ ಅಂತ ಮೆನ್ಷನ್ ಮಾಡಿರ್ತಾರೆ. ಸೊ ತುಂಬಾ ಜನಕ್ಕೆ ಈ ವಿಷಯ ಗೊತ್ತಿಲ್ಲ, ಇನ್ ಸ್ವಲ್ಪ ಜನಕ್ಕೆ ಈ ವಿಷಯ ಗೊತ್ತಿರುತ್ತೆ. ಸೊ ಅದನ್ನ ತಿಳಿಸ್ಬೇಕು ಅಂತಾನೆ ನಾನು ಈ ವಿಡಿಯೋನ ಮಾಡ್ತಾ ಇದೀನಿ. ಸೊ ಏನಿದು ಪ್ರಾಡಕ್ಟ್ ರೆಡ್? ಸೊ ಕಂಪ್ಲೀಟ್ ಇದರ ಡೀಟೇಲ್ಸ್ ನಾನು ವಿಡಿಯೋದಲ್ಲಿ ಕೊಡ್ತೀನಿ. ಸೊ ದಯವಿಟ್ಟು ಯಾರು ವಿಡಿಯೋನ ಸ್ಕಿಪ್ ಮಾಡಬೇಡಿ. ಸೊ ಏನಕ್ಕೋಸ್ಕರ ಪ್ರಾಡಕ್ಟ್ ರೆಡ್ ಅಂತ ಮೆನ್ಷನ್ ಮಾಡಿದ್ದಾರೆ ಅಂತ ಅಂದ್ರೆ 2006 ಇಂದ ಆಪಲ್ ಕಂಪ್ನಿ ಅವರು ಸೊ ಯಾವುದೇ ಒಂದು ರೆಡ್ ಪ್ರಾಡಕ್ಟ್ ನ ಕಸ್ಟಮರ್ ಪರ್ಚೇಸ್ ಮಾಡಿದ್ರೆ ಅದರಲ್ಲಿ ಒಂದು ಸಣ್ಣ ಅಮೌಂಟ್ ಅವರು ಕಾಂಟ್ರಿಬ್ಯೂಟ್ ಮಾಡ್ತಾರೆ. ಸೊ ಏನಕ್ಕೋಸ್ಕರ ಕಾಂಟ್ರಿಬ್ಯೂಟ್ ಮಾಡ್ತಾರೆ ಅಂದ್ರೆ HIV ಮತ್ತೆ ಏಡ್ಸ್ ಪೇಷಂಟ್ಗೋಸ್ಕರ ಆ ದುಡ್ಡನ್ನ ಕಾಂಟ್ರಿಬ್ಯೂಟ್ ಮಾಡ್ತಾರೆ. ನಾನು ಓಕೆ ಸರಿ, ಅದೋ ಒಂದು ಪ್ರಾಡಕ್ಟ್ ನ ಪರ್ಚೇಸ್ ಮಾಡಿದ್ರೆ ಯೂಶಲಿ ಐಫೋನ್ ಸ್ವಲ್ಪ ಎಕ್ಸ್ಪೆನ್ಸಿವ್, ಪರ್ಚೇಸ್ ಮಾಡಿದ್ರೆ ಏನೋ ಒಂದು ಸಣ್ಣ ಅಮೌಂಟ್ ನ ಕೊಡ್ಬೋದು ಅಂತ ಅನ್ಕೊಂಡಿದ್ದೆ. ಬಟ್ ನಾನು ಇವರು ಕಾಂಟ್ರಿಬ್ಯೂಟ್ ಮಾಡಿರೋ ಅಮೌಂಟ್ ನ ವ್ಯಾಲ್ಯೂ ಕೇಳ್ಬಿಟ್ಟು ನಿಜವಾಗ್ಲೂ ಶಾಕ್ ಆಗಿದೆ. 2006 ಇಂದ ಹಿಡಿದು ಇಲ್ಲಿವರೆಗೂ ಅವರು $230 million ಕಾಂಟ್ರಿಬ್ಯೂಟ್ ಮಾಡಿದ್ದಾರೆ. ನಿಜವಾಗ್ಲೂ ಅದು ಸಣ್ಣ ಅಮೌಂಟೇ ಅಲ್ಲ. ನನ್ಗೆ ಆ ವಿಷಯ ಕೇಳಿದ್ಮೇಲೆ ಸಿಕ್ಕಾಪಟ್ಟೆ ಶಾಕಿಂಗ್ ಆಯ್ತು. ಈ ತರ ಒಂದು ಪ್ರೈವೇಟ್ ಸೆಕ್ಟರ್ ಏನಕ್ಕೋಸ್ಕರ ಈ ತರ ಕಾಂಟ್ರಿಬ್ಯೂಟ್ ಮಾಡ್ಬೇಕು? ಬಟ್ ಇವರು ಮಾಡ್ತಾ ಇರೋ ಕೆಲಸನ ನಿಜವಾಗ್ಲೂ ಹ್ಯಾಟ್ಸ್ ಆಫ್ ಅಂತ ಹೇಳ್ಬೇಕು. ಸೊ ಏನಕ್ಕೆ ಈ ವಿಷಯನ ತಿಳಿಸ್ತಾ ಇದೀನಿ ಅಂತ ಅಂದ್ರೆ, ಎಲ್ರಿಗೂ ಒಂದಿಷ್ಟು ಕಲರ್ ಮೇಲೆ ಆಸೆ ಇರುತ್ತೆ. ಆಬ್ವಿಯಸ್ಲಿ ಒಂದು ಗಾಡಿ ತಗೊಂತಾ ಇದೀವಿ, ಇಲ್ಲಾಂದ್ರೆ ಏನೋ ಒಂದು ತಗೊಂತಾ ಇದೀವಿ ಅಂತಂದ್ರೆ ನಮ್ಮ ಫೇವ್ರೆಟ್ ಕಲರ್ನ ಚೂಸ್ ಮಾಡ್ತಾ ಇರ್ತೀವಿ. ಬಟ್ ನಾನು ಈ ವಿಡಿಯೋ ಏನಕ್ಕೆ ಮಾಡ್ತಾ ಇದೀನಿ ಅಂತಂದ್ರೆ, ನೆಕ್ಸ್ಟ್ ಟೈಮ್ ಇಂದ ನೀವೇನಾದ್ರೂ ಆಪಲ್ ಪ್ರಾಡಕ್ಟ್ ಅಂದ್ರೆ ಐಫೋನ್ ನ ಪರ್ಚೇಸ್ ಮಾಡ್ಬೇಕಾದ್ರೆ ರೆಡ್ ಕಲರ್ ನ ಚೂಸ್ ಮಾಡಿ. ಯಾಕಂದ್ರೆ ನೀವು ಫೋನ್ ನ ತಗೊಂಡಿದ್ಮೇಲೆ ನೀವು ಹೆಂಗಿದ್ರು ಅದಕ್ಕೆ ಬ್ಯಾಕ್ ಕವರ್ ಹಾಕ್ತಿರಾ, ಇಲ್ಲ ಕೇಸ್ ಹಾಕ್ತಿರಾ, ಇಲ್ಲ ನಿಮ್ಗೆ ಏನೋ ಬೇಕಾಗಿರೋ ಅಂತ ಒಂದು ಫೋಟೋನ ಕೇಸ್ ಮೇಲೆ ಹಾಕೊಂಡು ಹಾಕ್ತಿರಾ. ಆ ತರ ಯೂಸ್ ಮಾಡ್ಬೇಕಾದ್ರೆ ಏನಕ್ಕೋಸ್ಕರ ನೀವು ಬೇರೆ ಕಲರ್ ನ ತಗೊಂತೀರಾ? ರೆಡ್ ಕಲರ್ ತಗೊಂಡ್ರೆ ನಿಮ್ ಕಡೆಯಿಂದ ಗೊತ್ತಿದ್ದೋ ಗೊತ್ತಿಲ್ದೇನೋ ಒಂದು ಕಾಂಟ್ರಿಬ್ಯೂಟ್ ನ ನೀವು ಸೊಸೈಟಿಗೋಸ್ಕರ ಮಾಡ್ತಾ ಇದೀರಾ. ಸೊ ಅದಕ್ಕೋಸ್ಕರನೇ ನಾನು ಅದನ್ನ ತಿಳಿಸ್ಬೇಕು ಅಂತ ಹೇಳಿ ಈ ವಿಡಿಯೋನ ಮಾಡ್ತಾ ಇದೀನಿ. ಸೊ ರೆಡ್ ಕಲರ್ ಹಿಂದೆ ಇರುವ ಅಸಲಿ ಕತೆ ಇದಾಗಿದೆ. ಅಷ್ಟೇ ಅಲ್ಲದೆ ನೀವು ಯಾವ್ದಾರ ಒಂದು ಬಾಕ್ಸ್ ನ ತಗೊಂಡ್ರೆ ಅದು ರೆಡ್ ಕಲರ್ ಆಗಿದ್ರೆ, ಫಾರ್ ಎಕ್ಸಾಂಪಲ್ ಓಕೆ ಇದು ಬಾಕ್ಸ್ ಪೀಸು, ಇದ್ರಲ್ಲಿ ನಿಮ್ಗೆ ಈ ತರ ಒಂದು ಕಾರ್ಡ್ ಸಿಗುತ್ತೆ. ಸೊ ಇದು ಪ್ರಾಡಕ್ಟ್ ರೆಡ್ ಅಂತ ಹೇಳಿ. ಸೊ ಇದರ ಹಿಂದೆ ನೀಟಾಗಿ ಮೆನ್ಷನ್ ಮಾಡ್ತಾರೆ. ಎಷ್ಟು ಜನ ಓದಿದಾರೋ ಇಲ್ಲ ಅಂತ ಗೊತ್ತಿಲ್ಲ, ಬಟ್ ನಾನು ಇವಾಗ ನಿಮ್ಗೋಸ್ಕರ ಓದ್ತಾ ಇದೀನಿ. ಇನ್ ಪಾರ್ಟ್ನರ್ಶಿಪ್ ವಿತ್ ರೆಡ್, ಆಪಲ್ ವಿಲ್ ಕಾಂಟ್ರಿಬ್ಯೂಟ್ ಎ ಪೋರ್ಷನ್ ಆಫ್ ಯುವರ್ ಐಫೋನ್ ಪರ್ಚೇಸ್ ಟು ದ ಗ್ಲೋಬಲ್ ಫಂಡ್ ಟು ಸಪೋರ್ಟ್ HIV or AIDS programs and help ಡೆಲಿವರ್ ಅಂಡ್ ಏಡ್ಸ್ ಫ್ರೀ ಜನರೇಷನ್. ನಿಜ ಖುಷಿ ಆಗುತ್ತೆ, ಒಂದು ಪ್ರೈವೇಟ್ ಆರ್ಗನೈಸೇಷನ್ ಈ ತರ ಒಂದು ಅಮೌಂಟ್ ನ ಕಾಂಟ್ರಿಬ್ಯೂಟ್ ಮಾಡ್ತಾರೆ ಅಂತ ಅಂದ್ರೆ ನಿಜವೂ ಖುಷಿ ಆಗುತ್ತೆ. ಸೊ ನನ್ನ ಕನ್ಸರ್ನ್, ನನ್ನ ಒಂದು ರಿಕ್ವೆಸ್ಟ್ ಇಷ್ಟೇ. ಸೊ ಯಾರಾದ್ರೂ ಐಫೋನ್ ಪ್ರಾಡಕ್ಟ್ಸ್ ಗಳನ್ನ ಇವಾಗ 15 ಲಾಂಚ್ ಆಗ್ತದೆ ಏನಾದ್ರು ಪರ್ಚೇಸ್ ಮಾಡ್ತೀರಾ ಅಂತ ಅಂದ್ರೆ ದಯವಿಟ್ಟು ರೆಡ್ ಕಲರ್ ಅಲ್ಲಿ ಪರ್ಚೇಸ್ ಮಾಡಕ್ಕೆ ಟ್ರೈ ಮಾಡಿ. ಸೊ ಇಟ್ಸ್ ನಾಟ್ ಅನ್ ಆರ್ಡರ್, ಇಟ್ಸ್ ಎ ರಿಕ್ವೆಸ್ಟ್. ಸೊ ಮಾಡ್ತೀರಾ ಅಂತ ಅನ್ಕೊಂತೀನಿ. ಸೊ ಇದ್ರ ಬಗ್ಗೆ ನಿಮ್ಮ ಅನಿಸಿಕೆ ಏನು ಅನ್ನೋದನ್ನ ಕಮೆಂಟ್ ಮೂಲಕ ಕಮೆಂಟ್ ಮಾಡಿ ತಿಳಿಸಿ. ನಿಮ್ಗೆ ವಿಡಿಯೋ ಇಷ್ಟ ಆಯ್ತು, ಇನ್ಫಾರ್ಮೇಟಿವ್ ಆಗಿತ್ತು ಅಂತ ನಾನು ಭಾವಿಸ್ತೀನಿ. ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಹಾಗೆ ನಿಮ್ ಫ್ರೆಂಡ್ಸ್ ಫ್ಯಾಮಿಲಿ ಮೆಂಬರ್ಸ್ ಶೇರ್ ಮಾಡಿ, ಅವ್ರಿಗೂ ಕೂಡ ಹೇಳಿ. ಇನ್ನೊಂದು ಇಂಟ್ರೆಸ್ಟಿಂಗ್ ವಿಡಿಯೋ ಜೊತೆಗೆ ನಿಮ್ಮ ಮುಂದೆ ಬರ್ತೀನಿ. ಅಲ್ಲಿವರೆಗೂ ಮಿಸ್ ಮಾಡ್ತಾ ಇರಿ. ಬಾಯ್.